ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಜಿ ಟೇಲ್ಸ್ ವಿತ್ ಮೀ. ಇಂದಿನ ಸಂಚಿಕೆಯಲ್ಲಿ ತೆನಾಲಿ ರಾಮಕೃಷ್ಣನ ಒಂದು ಕಿರುಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಕಥೆಯ ಹೆಸರು ಪರೀಕ್ಷೆಯಲ್ಲಿ ಗೆದ್ದವರು ಯಾರು. ಈ ಕಥೆಯಲ್ಲಿ ಏನು ಅಂದರೆ, ಒಂದು ದಿನ ರಾಜನಿಗೆ ತುಂಬಾ ರೋಗ ಬಂದಿರುತ್ತೆ. ಹಾಗಾಗಿ ಅವನೇನಾಗಿರ್ತಾನೆ ಅಂದರೆ ಹಾಸಿಗೆ ಹಿಡಿದಿರ್ತಾನೆ. ಹಾಗೆ ಇನ್ನು ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ತೀರ್ಮಾನ ಮಾಡಬೇಕಾಗಿರತ್ತೆ. ಹಾಗಾಗಿ ರಾಜನು ತನ್ನ 3 ಮಕ್ಕಳನ್ನು ಕರೆದು ಒಂದೊಂದು ಸವಾಲುಗಳನ್ನು ನೀಡ್ತಾನೆ. ಆ ಸವಾಲಲ್ಲಿ ಯಾರು ಜಯವನ್ನು ಪಡೀತಾರೋ ಅವರನ್ನೇ ತನ್ನ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಎಲ್ಲರಿಗೂ ಒಂದೇ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗೆ ಒಂದೇ ಒಂದು ಸವಾಲನ್ನು ನೀಡಿರ್ತಾನೆ. ಅದೇ ಒಂದು ಸವಾಲನ್ನು ಎಲ್ಲರೂ ಮಾಡಬೇಕಾಗಿರತ್ತೆ. ಸವಾಲು ಏನಪ್ಪ ಅಂತ ಹೇಳಿದರೆ, ಯಾರು ಈ ಕೋಣೆಯನ್ನು ಯಾವುದಾದ್ರೂ ಒಂದು ಪದಾರ್ಥದಿಂದ ತುಂಬಿಸ್ತಾರೋ ಅವರೇ ಒಂದು ವಿಜೇತರಾಗಿರ್ತಾರೆ, ಏನೇ ಆಗಿರಬಹುದು ಅಂತ ಹೇಳ್ತಾನೆ. ಸರಿ ಅಂತ ಕೇಳಿ ಮಕ್ಕಳು ಅಲ್ಲಿಂದ ಹೊರನಡ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ತನ್ನ ಹಿರಿಯ ಮಗ ಬಂದು ಆ ಕೋಣೆಯನ್ನು ವಜ್ರದಿಂದ ತುಂಬಲು ಪ್ರಯತ್ನ ಪಡ್ತಾನೆ. ಎಷ್ಟೇ ವಜ್ರವನ್ನು ತುಂಬಿಸಿದ್ರೂ ಅವನಿಗೆ ಆ ಕೋಣೆಯನ್ನು ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಎರಡನೇ ಮಗನು ಆ ಕೋಣೆಯನ್ನು ಹತ್ತಿ ಏನಿದೆ, ಮರದಿಂದ ತಯಾರಾಗಿರುವಂಥ, ಮರದಲ್ಲಿ ಹತ್ತಿ ಮರ ಇರುತ್ತಲ್ಲ, ಆ ಹತ್ತಿಯಿಂದ ತನ್ನ ಕೋಣೆಯನ್ನೆಲ್ಲ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ರಾಜನ ಕೋಣೆ ತುಂಬಲು ಸಹಾಯ ಆಗೋದಿಲ್ಲ, ತುಂಬೋದೇ ಇಲ್ಲ. ಹಾಗಾಗಿ ಅವನು ಕೂಡ ಅದರಲ್ಲಿ ಸವಾಲಲ್ಲಿ ಸೋತು ಬಿಡ್ತಾನೆ. ಮುಂದಿನ ಅಂದರೆ 3ನೇ ಕಿರಿಯ ಮಗ ಏನು ಮಾಡ್ತಾನೆ ಅಂದರೆ, ಒಂದು ಸಣ್ಣ ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಬಂದು ಕೋಣೆಯ ಒಂದು ಭಾಗದಲ್ಲಿ ಇಡ್ತಾನೆ. ಹಾಗೆ ಅದರಿಂದ ಬಂದ ಪ್ರಕಾಶದಿಂದ ರಾಜನ ಕೋಣೆ ಬೆಳಕಿನಿಂದ ತುಂಬಿಬಿಡತ್ತೆ. ಇದನ್ನು ನೋಡಿದ ರಾಜನಿಗೆ ತುಂಬಾ ಸಂತೋಷವಾಗತ್ತೆ. ಹಾಗೆ ಅವನು ಇವನೇ ಸರಿಯಾದ ಉತ್ತರಾಧಿಕಾರಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ತನ್ನ ಕಿರಿಯ ಮಗನಿಗೆ ಶಬಾಷ್ಗಿರಿ ಹೇಳ್ತಾನೆ. ಅದೇ ರೀತಿ ಅವನನ್ನು ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಕೂಡ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಈಸ್ ಲಾಂಛನಾ ಸೈನಿಂಗ್ ಆಫ್.